ಕಷ್ಟದಲ್ಲಿದೆ ಸರ್. ಹೀಗೆ ಕಣ್ಣೀರು ಹಾಕುತ್ತಾ ನನ್ನ ಸಾವಿಗೆ ಸಚಿವ ಜಮೀರ್ ಅಹಮದ್ ಅವರೇ ಕಾರಣ ಅಂತ ರಕ್ತದಲ್ಲಿ ಪತ್ರ ಬರೆದುಕೊಂಡು ಬಂದಿರುವ ವ್ಯಕ್ತಿ ಹೆಸರು DN ರಾಮಕೃಷ್ಣಪ್ಪ. ಈತ ರೈತ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರೂ ಹೌದು. ಸಾಲದೆಂಬಂತೆ ರೈತರಿಂದ ಜೋಳ ಖರೀದಿಸುವ ವ್ಯಾಪಾರವನ್ನೂ ಮಾಡ್ತಾರೆ. ಇಂತಹ ವ್ಯಕ್ತಿ ಯಾಕೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತೀರಾ? ಇದಕ್ಕೆ ಕಾರಣ ಇದೆ. ಈ ಕಾರಣ ತಿಳಿಬೇಕು ಅಂದ್ರೆ ಈ ಆಡಿಯೋ ಒಮ್ಮೆ ಕೇಳಿಸ್ಕೊಳ್ಳಿ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಹೌದು. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಕೊಡ್ಲಾ? ಕೊಡಿ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್, ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಚೀಟಿಂಗ್. ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರದ್ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಅಪರ್ಚುನಿಟಿ. ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಕೇಳಿದ್ರಲ್ಲ, ರಾಜ್ಯದ ಕಾಂಗ್ರೆಸ್ ಸಚಿವರಾಗಿರುವ ಜಮೀರ್ ಅಹಮದ್ ಅವರು ಪೇರೇಸಂದ್ರ ಸಬ್ ಇನ್ಸ್ಪೆಕ್ಟರ್ ಅವರ ಜೊತೆ ಆಡಿದ ಮಾತುಗಳನ್ನ. ರಾಜ್ಯದ ರೈತರಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ಹೊರ ರಾಜ್ಯದ ತಮ್ಮದೇ ಸಮುದಾಯದ ವ್ಯಾಪಾರಿಗಳ ಪರ ಸಚಿವರು ಪ್ರಭಾವ ಬೀರಿದ್ದಾರೆ ಅನ್ನೋದು ಈ ರೈತರ ಆರೋಪ. ಪೆರೇಸಂದ್ರದ ರೈತ ರಾಮಕೃಷ್ಣಪ್ಪ ಅವರು ಹಲವು ರೈತರಿಂದ ಖರೀದಿಸಿದ 1.89 ಕೋಟಿ ಮೌಲ್ಯದ ಪಾಪ್ಕಾರ್ನ್ ಜೋಳವನ್ನು ತೆಲಂಗಾಣದ ವ್ಯಾಪಾರಿಗಳಿಗೆ ಮಾರಾಟ ಮಾಡಿದ್ದಾರೆ. ಆದರೆ ತೆಲಂಗಾಣದ ವ್ಯಾಪಾರಿಗಳು ರಾಜ್ಯದ ರೈತರಿಗೆ ಹಣ ನೀಡದೆ ಮೋಸ ಎಸಗಿದ್ದಾರಂತೆ. ಇದರಿಂದ ವ್ಯಾಪಾರಿಗಳ ವಿರುದ್ಧ ರಾಮಕೃಷ್ಣಪ್ಪ ಪೊಲೀಸರಿಗೆ ದೂರು ನೀಡಿದರೆ ತೆಲಂಗಾಣ ವ್ಯಾಪಾರಿಗಳ ಪರ ಪ್ರಭಾವ ಬೀರಿ ರಾಜ್ಯದ ರೈತರಿಗೆ ಸಚಿವ ಜಮೀರ್ ಅಹಮದ್ ಮೋಸ ಎಸಗಿದ್ದಾರೆ ಅನ್ನೋದು ಆರೋಪವಾಗಿದೆ. ಈ ಎಲ್ಲ ಘಟನೆಗಳು ಕಳೆದ 2 ವಾರಗಳ ಹಿಂದೆಯೇ ನಡೆದಿದ್ದು, ಇಂದು ಸಚಿವ ಜಮೀರ್ ಅಹಮದ್ ಅವರು ಜಿಲ್ಲಾ ಕೇಂದ್ರಕ್ಕೆ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ಹಿನ್ನೆಲೆಯಲ್ಲಿ ಸಚಿವರನ್ನು ಭೇಟಿಯಾಗಲು ಬಂದ ರೈತರಿಗೆ ಅವಕಾಶ ನೀಡದೆ ಪೊಲೀಸರು ಅಡ್ಡಿಪಡಿಸಿದ್ದಾರಂತೆ. ಹಾಗಾಗಿ ಸಚಿವ ಜಮೀರ್ ಅಹಮದ್ ಕ್ರಮ ಖಂಡಿಸಿ ನನ್ನ ಸಾವಿಗೆ ಸಚಿವ ಜಮೀರ್ ಅಹಮದ್ ಅವರೇ ಕಾರಣ ಅಂತ ರಕ್ತದಲ್ಲಿ ಡೆತ್ ನೋಟ್ ಬರೆದ ರಾಮಕೃಷ್ಣಪ್ಪ ಸಚಿವರು ಭಾಗವಹಿಸಿದ್ದ ಕಾರ್ಯಕ್ರಮದ ಮುಂದೆಯೇ ಪ್ರತಿಭಟನೆ ನಡೆಸಿದರು. ವಂಚಕ ವ್ಯಾಪಾರಿಗಳಿಗೆ ಸಹಾಯ ಮಾಡುವಂತೆ PSIಗೆ ಫೋನ್ ಕರೆ ಮಾಡಿದ್ದ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿಟ್ಟು ಜೋಳದ ಕಿಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ಜಮೀರ್ ಅಹಮದ್ ಭಾಗವಹಿಸಿದ್ದ ಕಾರ್ಯಕ್ರಮದ ಪಕ್ಕದಲ್ಲಿಯೇ ಧರಣಿ ಕುಳಿತು ಆಕ್ರೋಶ ಹೊರಹಾಕಿದರು. ಸಚಿವ ಜಮೀರ್ ಅಹಮದ್ ರೈತರ ವಿರುದ್ಧವೇ ಉದ್ದಟತನ ಮೆರೆದಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಇನ್ನೇನು ಮತ್ತೆ ಅವ್ರ ರಿಲೇಷನ್ ಅಲ್ಲ, ನಮ್ ದುಡ್ಡು ನಮ್ಗೆ ಕೊಡ್ತಾರೆ, ರೈತರು ಕೊಟ್ಬಿಟ್ಟು ನಾನು ಕೈ ತೊಳ್ಕೊಂತೀನಿ. ಇವತ್ತಿನ ಹೇಳ್ತಾರೆ ತಪ್ಪ ನಾನು ಮಾತಾಡಿ 5 ನಿಮಿಷ ಮಾತಾಡ್ಲಿಕ್ಕೆ ಅಂತ ಫೋನ್ ಮಾಡಿ
ಆಯ್ತು ಮತ್ತೆ ಅದಕ್ಕೆ ಈ ತರ ಮಾಡ್ಬಾರ್ದು ಕರ್ಕೊಂಡೋಗಿ ಹೋಗಿ ಕಿರ್ತಿ ಏನ್ ಮಾಡಿದೆ ಸರ್ ನಾನು? ಮಾತಾಡ್ಬೇಕೇನಪ್ಪ ನೀನು ಒಂದ್ ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡು ಸುಮ್ಮನೆ ಹೈದರಾಬಾದ್ ಮೂಲದ ಉದ್ಯಮಿ ಜೋಳ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಕೊಡದೆ ವಂಚಿಸಿದ್ದಾರೆ. ವಂಚಕರ ಪರ ಸಚಿವ ಜಮೀರ್ ಅಹಮದ್ ಮಾತನಾಡಿದ್ದು, ಜಮೀರ್ ಅಹಮದ್ ಮಧ್ಯಪ್ರವೇಶ ಮಾಡದಿದ್ದರೆ ರೈತರ ಹಣ ಬರುತ್ತಿತ್ತು ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಪಿಎಸ್ಐ ಜಗದೀಶ್ ಜೊತೆ ಜಮೀರ್ ಅಹಮದ್ ಮಾತನಾಡಿದ್ದ ಆಡಿಯೋ ಈ ಹಿಂದೆಯೇ ವೈರಲ್ ಆಗಿತ್ತು. ಇದೀಗ ಹೈದರಾಬಾದ್ನ ಜೋಳದ ವ್ಯಾಪಾರಿ ಆಡಿಯೋ ಬಹಿರಂಗವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಂದು ಸಚಿವ ಜಮೀರ್ ಅಹಮದ್ ಆಗಮಿಸಿದ್ದ ಅದೇ ಶಾದಿ ಮಹಲ್ ಮುಂದೆ ಹಣ ನಷ್ಟವಾಗಿರೋ ರಾಮಕೃಷ್ಣಪ್ಪ ಮತ್ತು ರೈತರು ಪ್ರತಿಭಟನೆ ಕುಳಿತು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ನಡುವೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್, ಅಕ್ಬರ್ ಎಂಬ ವ್ಯಾಪಾರಿಯನ್ನು ಬಿಡುವಂತೆ ತಾವು ಹೇಳಿಲ್ಲ, ಅದೇ ರೀತಿಯಾಗಿ ರೈತರಿಗೆ ಅನ್ಯಾಯವನ್ನು ಮಾಡುವಂತೆ ಹೇಳಿಲ್ಲ. ರೈತರಿಗೆ ಅನ್ಯಾಯ ಮಾಡಲು ಬಿಡಲ್ಲ, ಜೊತೆಗೆ ವ್ಯಾಪಾರಿಯನ್ನು ಕರೆಯಿಸಿ ಹಣ ವಾಪಸ್ ನೀಡಲು ಸೂಚಿಸುವುದಾಗಿ ಭರವಸೆ ನೀಡಿದರು. ಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು, ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ, ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತಾವ್ ಬರ್ತಾರೆ. ಯಾರೋ ತಬರ್ ಅಂತವ್ರು ಬಂದ್ರು, ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು, ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗ್ಬಿಡಿ, ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ, ಫೋನಲ್ಲಿ ಏನ್ ಹೇಳಿದ್ದೀನಿ ನಾನು? ನೋಡ್ರಿ, ಯಾರೋ ಅಕ್ಬರ್ ಅಂತ ಇದಾರಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋದು ನಿಜ, ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಷ್ಟಿಲ್ಲ, ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ. ತಪ್ಪೇನಿದೆ ಅದು? ತಪ್ಪೇನಿದೆ? ಆಮೇಲೆ ಅಕ್ಬರ್ನು ಲೋಕಲ್ ಚಿಕ್ಕಬಳ್ಳಾಪುರ, ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರನೇ. ಈಗ ನಮ್ ತಾವ್ ಬರ್ತಾರೆ ಸಹಾಯಕ್ಕೆ, ನಸೀರ್ ಅಹಮದ್ ಸಾಹೇಬ್ರ ತಾವ್ ಸಾವಿರಾರು ಜನ ಬರ್ತಾರೆ, ನಮ್ ತಾವ್ ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೇನಾದ್ರು ಹೇಳಿದ್ದೀನಿ ನಾನು. ಈಗ ಅವ್ರು ತಗೊಂಡಿದ್ರೆ ಕೊಳ್ಳೇಬೇಕು. ಈಗ ತಗೊಂಡಿಟ್ಟಿದ್ರೆ, ಈಗ ರಾಮಕೃಷ್ಣ ಅದೇ ಹೇಳಿದೆ, ನಾವ್ ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ. ಅವನೇನಾರು ಅಕ್ಬರ್ ತಗೊಂಡಿಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅಂತೆಲ್ಲ, ಅವ್ನು ದುಡ್ಡು ತಗೊಂಡಿರೋದು ನಿಜ, ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಒಟ್ಟಿನಲ್ಲಿ ತಮ್ಮದೇ ಸಮುದಾಯದ ವ್ಯಾಪಾರಿಗಳ ಪರ ಪ್ರಭಾವ ಬೀರುವ ರೀತಿಯಲ್ಲಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ಅವರು ಈ ವಿಚಾರ ಬಹಿರಂಗವಾಗುತ್ತಿದ್ದಂತೆ ವರಸೆ ಬದಲಿಸಿದ್ದು, ವ್ಯಾಪಾರಿಯನ್ನು ಕರೆಯಿಸಿ ಹಣ ವಾಪಸ್ ಕೊಡಿಸುವ ಭರವಸೆ ನೀಡಿದ್ದು, ಹಣ ಕಳೆದುಕೊಂಡು ಆತಂಕಕ್ಕೆ ಒಳಗಾಗಿದ್ದ ರೈತರು ತುಸು ನಿರಾಳರಾಗಿದ್ದಾರೆ. ಆದರೆ ವ್ಯಾಪಾರಿಗಳಿಂದ ಹಣ ವಾಪಸ್ ಬರಲಿದೆಯಾ ಅಥವಾ ಇಲ್ಲವಾ ಎಂಬುದನ್ನು ಇನ್ನೂ ನಿಗೂಢವಾಗಿಯೇ ಇದ್ದು, ಈ ಕುರಿತು ಪೊಲೀಸರು ಮತ್ತು ಸಚಿವ ಜಮೀರ್ ಅಹಮದ್ ಅವರು ಯಾವ ರೀತಿಯ ಕ್ರಮ ಜರುಗಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ.